Hi friends, welcome to Harshie's Cook. Thank you for visiting my channel. Subscribe for easy recipes, cooking tips and more delicious content. ಸ್ವಲ್ಪ ಅರಿಶಿನನ್ನ ಎತ್ಕೊಂಡಿದ್ದೀನಿ. ಅದನ್ನ ಸಣ್ಣದಾಗಿ ಹಚ್ಕೋಬೇಕು. ಅದಾದ್ಮೇಲೆ 1 ಕಪ್ ಅಷ್ಟು ಕಾಯಿ ತುರ್ಕೋಬೇಕು. ಅದನ್ನ ನೀಟಾಗಿ ಸೈಡಲ್ಲಿ ಎತ್ತಿಕೊಂಡಿದ್ದೀನಿ. ಅದಾದ್ಮೇಲೆ 5-6 ಏಲಕ್ಕಿ ಹಾಕೊಂಡು 1-2 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೊಳ್ಳಿ. ಅದನ್ನ ಪುಡಿ ಮಾಡಿ. 1 ಕಪ್ ಅಷ್ಟು ಸಕ್ಕರೆ ತಗೊಂಡು ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಸ್ವಲ್ಪ 1 ಉಂಡೆ ಬೆಲ್ಲ ಹಾಕಿ. ಒಂದು ಪಾತ್ರೆ ತಗೊಂಡು 2 ಚೊಂಬಾಗುವಷ್ಟು ನೀರು ಹಾಕೊಳ್ಳಿ. ಅದು ಸುಡ್ತಿರ್ಬೇಕು ಸ್ವಲ್ಪ. ಮತ್ತೆ ಅಕ್ಕಿ ತಗೊಳ್ಳಿ. ಅದನ್ನ ಮುದ್ದೆ ರೀತಿ ಬರಬೇಕು, ಆ ಥರ ನೀಟಾಗಿ ಕಲಿಸ್ಕೋಬೇಕು. ಸ್ವಲ್ಪ ನೀರು ಹಾಕೊಳ್ಳಿ. ಇವಾಗ ಕೈಯಲ್ಲಿ ಮುದ್ದೆ ರೀತಿ ಬರೋಂಗೆ ಕಲಿಸ್ಕೊಳ್ಳಿ. ಇವಾಗ ಅರಿಶಿನಣ್ಣಿ ಹೂರ್ಣ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆ ತಗೊಳ್ಳಿ. 2 ಸ್ಪೂನ್ 3 ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಳ್ಳಿ. ತುಪ್ಪ ಕಾಯಿದ್ಮೇಲೆ ಬೆಲ್ಲ ಹಾಕೊಳ್ಳೋಣ. ಅದು ಸ್ವಲ್ಪ ಕರ್ಗೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಗಲೇ ಅರಿಶಿನ ಹಚ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳಿ. ಏಲಕ್ಕಿ ಜೀರಿಗೆ ಪೌಡರ್ ಹಾಕೊಳ್ಳಿ. ಸಕ್ಕರೆ ಪೌಡರ್ ಹಾಕೊಳ್ಳಿ. ಆಮೇಲೆ ಕಾಯಿ ತುರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಗಟ್ಟಿ ಇದ್ರೆ ಸಾಕು. ಒಬ್ಬಟ್ಟಿನ ಹೂರ್ಣ ಅಷ್ಟೇನು ಬೇಡ, ಸ್ವಲ್ಪ ಗಟ್ಟಿ ಇದ್ರೆ ಸಾಕು. ಇವಾಗ ನೋಡಿ ಈ ಥರ ರೆಡಿಯಾಗಿರ್ಬೇಕು. ಬಾಳೆ ಎಲೆ ತಗೊಳ್ಳಿ. ಅದನ್ನ ಬಾಕ್ಸ್ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕೊಂಡು ಬಿಸಿ ಮಾಡ್ಕೊಳ್ಳಿ, ಯಾಕಂದರೆ ನೀಟಾಗಿ ಫೋಲ್ಡಿಂಗ್ ಆಗುತ್ತೆ, ಅದಕ್ಕೋಸ್ಕರ. ನೋಡಿ ಈ ಥರ ಮಾಡ್ಕೊಳ್ಳಿ. ಎಷ್ಟು ಸುಟ್ಕೊಂಡಿದ್ರೆ ಸಾಕು, ತೀರಾ ಏನು ಸುಡೋದು ಬೇಡ. ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ಎಣ್ಣೆ ಹಚ್ಕೊಂಡ್ಮೇಲೆ ಹಿಟ್ಟನ್ನ ತಗೊಂಡು ತೆಳುವಾಗಿ ತಟ್ಟಬೇಕು. ಇವಾಗ ಅರಿಶಿನಣ್ಣು ಹೂರ್ಣ ತಗೊಂಡು ಮಧ್ಯಕ್ಕೆ ಹಾಕ್ಕೊಳ್ಳಿ ನೀಟಾಗಿ. ಆಮೇಲೆ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಇಟ್ಕೊಳ್ಳಿ. ನೋಡಿ ಇನ್ನೊಂದು ಸತಿ ತೋರಿಸ್ತೀನಿ ಹಂಗೆ ಅಂತ. ಇದು ತೆಳುವಾಗಿರಬೇಕು. ಏನಾದರೂ ಗಟ್ಟಿಯಾಗಿದ್ದರೆ ನೀಟಾಗಿ ಬರೋಲ್ಲ, ಅದಕ್ಕೋಸ್ಕರ. ನೀವು ಹೂರ್ಣನ ಮಧ್ಯಕ್ಕಾದ್ರೂ ಹಾಕೋಬೋದು, ಇಲ್ಲಾಂದರೆ ಎಲ್ಲ ಸೈಡ್ಗೂ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಇಟ್ಕೊಳ್ಳಿ. ಇವಾಗ ಇದನ್ನು ಬೇಯಿಸ್ಕೋಬೇಕು. ಅದಕ್ಕೆ ನಾನು ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಹುಣಸೆಹಣ್ಣು ಹಾಕ್ಕೊಳ್ಳಿ, ಯಾಕಂದರೆ ಸೀದೋಗ್ಬಾರ್ದು ಅದಕ್ಕೆ. ಆಮೇಲೆ ಸ್ವಲ್ಪ ತುಪ್ಪನ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಇವಾಗ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ಹಾಕ್ಕೊಳ್ಳಿ. 20-25 ನಿಮಿಷ ಸಾಕು ಇದು ಬೇಯೋಕ್ಕೆ. ನೋಡಿ ನೀಟಾಗಿ ಬೆಂದಿದೆ.
ಸ್ವಲ್ಪ ಅದ್ರ ಮೇಲೆ ತುಪ್ಪ ಹಾಕೊಳ್ಳಿ.